ಹಾಯ್ ಫ್ರೆಂಡ್ಸ್, ಮಸ್ತ್ ಕನ್ನಡ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ನಮಸ್ಕಾರ ಸ್ನೇಹಿತರೆ, ಇಂದಿನ ಕತೆ ತುಂಬಾ ದುಃಖಕರ ಮತ್ತು ಸ್ಫೂರ್ತಿದಾಯಕವಾಗಿದೆ. ಕಾಡು ಪ್ರಾಣಿಗಳು ತನ್ನ ಮಲಮಗಳನ್ನು ತಿನ್ನುತ್ತವೆ ಎಂದು ತಾಯಿ ಭಾವಿಸಿದ್ದಳು, ಆದರೆ ಅವಳಿಗೆ ಯಾವುದೇ ತೊಂದರೆಯಾಗಲಿಲ್ಲ. ಹಾಗಾದರೆ ಇಂದಿನ ವಿಡಿಯೋದಲ್ಲಿ ಆ ಕತೆ ಏನು ಎಂದು ನೋಡೋಣ. ಒಂದು ಹಳ್ಳಿಯಲ್ಲಿ ಒಬ್ಬ ರೈತ ಇದ್ದ. ಅವನಿಗೆ ಮದುವೆಯಾಗಿ ಹಲವು ವರ್ಷಗಳೇ ಆಗಿದ್ದವು, ಮಕ್ಕಳಿರಲಿಲ್ಲ. ಅದಾದ ನಂತರ ಆ ರೈತ ಮಗುವಿಗಾಗಿ ಮತ್ತೆ ಮದುವೆಯಾದ. ಕೆಲವು ತಿಂಗಳುಗಳ ನಂತರ ದೇವರ ದಯೆಯಿಂದ ಅವನ ಎರಡನೇ ಹೆಂಡತಿಯ ಮೂಲಕ ಅವನಿಗೆ ಒಂದು ಹೆಣ್ಣು ಮಗು ಜನಿಸಿತು. ಮಗು ದೇವದೂತನಂತೆ ಕಾಣುತ್ತಿತ್ತು. ಆ ಮಗುವನ್ನು ಕೊಟ್ಟಿದ್ದಕ್ಕಾಗಿ ರೈತ ದೇವರಿಗೆ ಧನ್ಯವಾದ ಹೇಳಿದನು. ಗಂಡ ಹೆಂಡತಿ ಇಬ್ಬರೂ ತಮ್ಮ ಮಗಳ ಬಗ್ಗೆ ತುಂಬಾ ಸಂತೋಷಪಟ್ಟರು. ಆ ರೈತ ತನ್ನ ಮಗಳಿಗೆ ಪ್ರೀತಿಯಿಂದ ಪರಿ ಎಂದು ಹೆಸರಿಟ್ಟನು. ಈಗ ರೈತ ತನ್ನ ಎರಡನೇ ಹೆಂಡತಿಯನ್ನು ತುಂಬಾ ಪ್ರೀತಿಸುತ್ತಿದ್ದ, ಆದರೆ ಮೊದಲ ಹೆಂಡತಿಗೆ ಇವುಗಳನ್ನು ನೋಡಿ ಸಹಿಸಲಾಗಲಿಲ್ಲ. ಮಗು ಸ್ವಲ್ಪ ಮಾತನಾಡಲು ಪ್ರಾರಂಭಿಸಿದಾಗ ಅದು ರೈತನನ್ನು ಪಾಪ ಪಾಪ ಎಂದು ಕರೆಯಲು ಪ್ರಾರಂಭಿಸಿತು. ಪಾರಿಯ ತಾಯಿ ದಿನವಿಡೀ ಮನೆ ಕೆಲಸವನ್ನೆಲ್ಲ ಮಾಡುತ್ತಿದ್ದರು. ರೈತನ ಮೊದಲ ಹೆಂಡತಿ ರೈತನೊಂದಿಗೆ ಹೊಲಗಳಲ್ಲಿ ಕೆಲಸ ಮಾಡುತ್ತಿದ್ದಳು. ಒಂದು ದಿನ ರೈತನ ಹೆಂಡತಿ ಹೊಲದಲ್ಲಿ ತರಕಾರಿಗಳನ್ನು ಕತ್ತರಿಸುತ್ತಿದ್ದಾಗ ಅವಳಿಗೆ ಒಂದು ಉಪಾಯ ಹೊಳೆಯಿತು. ಇವತ್ತು ಪರಿ ಮನೆಯಲ್ಲಿ ಒಬ್ಬಂಟಿಯಾಗಿ ಏಕೆ ಇದ್ದಳು? ಏಕೆಂದರೆ ಅವಳ ತಾಯಿ ಕೆಲವು ವಸ್ತುಗಳನ್ನು ಖರೀದಿಸಲು ಅಂಗಡಿಗೆ ಹೋಗಿದ್ದರು. ಇದನ್ನೇ ಆಸರೆಯಾಗಿಟ್ಟುಕೊಂಡು ರೈತ ತನ್ನ ಮೊದಲ ಪತ್ನಿ ಪಾರಿಯನ್ನು ಮಡಿಲಲ್ಲಿ ಕೂರಿಸಿಕೊಂಡು ಕಾಡಿಗೆ ಕರೆದೊಯ್ದ. ಈಗ ಈ ಹುಡುಗಿಯನ್ನು ಕಾಡಿಗೆ ಎಸೆದರೆ ಕಾಡು ಪ್ರಾಣಿಗಳು ಅವಳನ್ನು ತಿಂದು ಬಿಡುತ್ತವೆ ಎಂದು ಭಾವಿಸಿ ಮಗುವಿನ ಬಗ್ಗೆ ಕರುಣೆ ಕೂಡ ತೋರಿಸದೆ ಅವಳನ್ನು ಎಸೆದು ಹೊರಟು ಹೋದನು. ಆ ಮುಗ್ಧ ಮಗು ಪೊದೆಗಳಲ್ಲಿ ಅಲೆದಾಡಲು ಪ್ರಾರಂಭಿಸಿತು. ಮಕ್ಕಳನ್ನು ದೇವರ ಸಾಕಾರ ಎಂದು ಹೇಳಲಾಗುತ್ತದೆ, ಅಲ್ಲವೇ? ಅಂತಹ ಮಗು ಅದೇ ಕಾಡಿನಲ್ಲಿ ಅಳುತ್ತಾ ನಿದ್ರೆಗೆ ಜಾರಿತು. ಆ ಹುಡುಗಿ ಕಣ್ಣು ತೆರೆದ ಕೂಡಲೇ ಹಸಿವಿನಿಂದ ಅಳಲು ಪ್ರಾರಂಭಿಸಿದಳು. ಆಗ ಒಂದು ಕೋತಿ ತನ್ನ ಮಕ್ಕಳೊಂದಿಗೆ ಮರದ ಮೇಲೆ ಕುಳಿತಿತ್ತು. ಆ ಕಾಡಿನಲ್ಲಿ ಒಂದು ಸಣ್ಣ ಗುಡಿಸಲಿತ್ತು. ಅಲ್ಲಿ ಒಬ್ಬ ಸನ್ಯಾಸಿ ವಾಸಿಸುತ್ತಿದ್ದ. ಆ ಸಮಯದಲ್ಲಿ ಸನ್ಯಾಸಿ ಎಲ್ಲೋ ಭಿಕ್ಷೆ ಬೇಡಲು ಹೋಗಿದ್ದ. ಆ ಕೋತಿಗಳು ಸಹ ಅದೇ ಸಾಧುಬಾಬಾ ಜೊತೆ ವಾಸಿಸುತ್ತಿದ್ದವು. ಆದರೆ ಕೋತಿಗಳು ಹುಡುಗಿಯ ಕೂಗನ್ನು ಕೇಳಿದವು. ಹೀಗೆ ಹೇಳಿದಾಗ ಒಂದು ಕೋತಿ ತಕ್ಷಣ ಬಂದು ಮಗುವನ್ನು ತನ್ನ ಮಡಿಲಲ್ಲಿ ಎತ್ತಿಕೊಂಡು ಕೆಲವು ಹಣ್ಣುಗಳನ್ನು ತೆಗೆದುಕೊಂಡು ಅವುಗಳ ರಸವನ್ನು ಹಿಂಡಿ ಮಗುವಿಗೆ ಕುಡಿಯಲು ನೀಡಿತು. ಮಗುವಿನ ಹೊಟ್ಟೆ ತುಂಬಿದಾಗ ಅವಳು ಸಂತೋಷದಿಂದ ನಗುತ್ತಿರುವುದು ಕಂಡುಬಂದಿತು. ಕೆಲವೊಮ್ಮೆ ತಾಯಿ ತನ್ನ ಮಗುವನ್ನು ಪ್ರೀತಿಸುವಂತೆ ಕೋತಿ ಕೂಡ ಮಗುವನ್ನು ಪ್ರೀತಿಸುತ್ತದೆ. ಆ ಮಗು ಕೂಡ ಕೋತಿಯ ತೊಡೆಯ ಮೇಲೆ ಮಲಗುತ್ತಿತ್ತು. ಕೋತಿ ಮಗುವನ್ನು ನೋಡಿಕೊಂಡಿತು. ಬಹಳ ಸಮಯದ ನಂತರ ಸಾಧುಬಾಬಾ ಭಿಕ್ಷೆ ಬೇಡಲು ಹೊರಗೆ ಹೋದರು ಮತ್ತು ಅವರು ತಮ್ಮ ಗುಡಿಸಲಿಗೆ ಹಿಂತಿರುಗಿದಾಗ ಇದ್ದಕ್ಕಿದ್ದಂತೆ ಅವರು ಭಂಡಾರಿಯ ಮಡಿಲಲ್ಲಿ ತುಂಬಾ ಸುಂದರವಾದ ಮತ್ತು ಮಾನವ ಶಿಶುವನ್ನು ನೋಡಿದರು. ಇದನ್ನು ನೋಡಿದ ಸಾಧುಬಾಬಾ ಒಂದು ಯೋಚನೆಯಲ್ಲಿ ಸಿಲುಕಿದರು. ಸಾಧುಬಾಬಾ ತಕ್ಷಣ ಆ ಹುಡುಗಿಯನ್ನು ತನ್ನ ಮಡಿಲಲ್ಲಿ ಕೂರಿಸಿಕೊಂಡು ತನ್ನ ಗುಡಿಸಲಿಗೆ ಹೋಗಿ ಅವಳ ಹೆಸರು ಕೇಳಲು ಪ್ರಾರಂಭಿಸಿದರು. ಆದರೆ ಆ ಪುಟ್ಟ ಹುಡುಗಿ ಇನ್ನೂ ಚಿಕ್ಕವಳಾಗಿದ್ದಳು ಮತ್ತು ಹೆಚ್ಚು ಮಾತನಾಡಲು ಬರುತ್ತಿರಲಿಲ್ಲ. ಸಾಧುಬಾಬಾ ಯೋಚಿಸಲು ಪ್ರಾರಂಭಿಸಿದರು. ಅವಳು ಯಾರ ಮಗು ಮತ್ತು ಎಲ್ಲಿಂದ ಬಂದಳು ಎಂಬುದು ಅವನಿಗೆ ತಿಳಿದಿರಲಿಲ್ಲ. ನಂತರ ಸಾಧುಬಾಬಾ ಆ ಹುಡುಗಿಯನ್ನು ಪ್ರೀತಿಯಿಂದ ನೋಡಿಕೊಳ್ಳಲು ಪ್ರಾರಂಭಿಸಿದರು. ಅವನು ಆ ಮಗುವಿಗೆ ಉಜ್ಜಲ ಎಂದು ಹೆಸರಿಟ್ಟನು. ಈಗ ಮಗು ಗುಡಿಸಲಿನಿಂದ ಹೊರಬಂದು ಪ್ರತಿದಿನ ಕೋತಿ ಮಕ್ಕಳೊಂದಿಗೆ ಆಟವಾಡುತ್ತಿತ್ತು. ಬೆಳಿಗ್ಗೆ ಮತ್ತು ಸಂಜೆ ಕೋತಿಗೆ ಮಾನವ ಮಗು ತುಂಬಾ ಇಷ್ಟವಾಯಿತು. ಈಗ ಅವನು ಮಗುವಿಗೆ ಹಣ್ಣಿನ ರಸವನ್ನು ಕೊಟ್ಟನು. ಕೆಲವೊಮ್ಮೆ ಹಾಲು ಕೊಟ್ಟನು. ಆ ಬಾಬಾ ಕೂಡ ಹಸುವನ್ನು ಸಾಕಿದ್ದರಿಂದ ಈಗ ಅವಳಿಗೆ ಹಸುವಿನ ಹಾಲು ಸಿಗುತ್ತದೆ. ಅವಳು 6 ವರ್ಷದವಳಿದ್ದಾಗ ಆ ಸಾಧುಬಾಬಾ ಬಾಬಾ 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 ಎಂದು ಕರೆಯಲು ಪ್ರಾರಂಭಿಸಿದರು. ಅವಳು ಕೋತಿ ಮಕ್ಕಳಲ್ಲಿ ಒಂದನ್ನು ಬೆಳೆಸಿದ್ದರಿಂದ ಆ ಕೋತಿಯನ್ನು ತನ್ನ ತಾಯಿಯೆಂದು ಪರಿಗಣಿಸಿದಳು. ಬಾಬಾ ಭೋಲೆನಾಥ ಸ್ವಾಮಿಯನ್ನು ಪೂಜಿಸುತ್ತಿದ್ದರು. ಆದ್ದರಿಂದ ಹುಡುಗಿ ಅವರ ಪಕ್ಕದಲ್ಲಿ ಕುಳಿತು ಭೋಲೆನಾಥ ಸ್ವಾಮಿಯನ್ನು ಪೂಜಿಸಲು ಪ್ರಾರಂಭಿಸಿದಳು. ಅವನು ಮಂತ್ರಗಳನ್ನು ಪಠಿಸಿದನು. ಮಗುವು ಮಂತ್ರಗಳನ್ನು ಪಠಿಸಿದಾಗ ಬಾಬಾ ಕೂಡ ಮಗುವಿಗೆ ಹೆಚ್ಚಿನ ಮೌಲ್ಯವನ್ನು ನೀಡಿದರು. ಆ ಮಗುವಿಗೆ ಈಗ 15 ವರ್ಷ ಮತ್ತು ಅವಳು ಮೊದಲಿಗಿಂತ ಹೆಚ್ಚು ಸುಂದರವಾಗಿದ್ದಾಳೆ. ಅದು ಕಾಡಿನಲ್ಲಿ ಸುಂದರವಾಗಿ ಕಾಣುತ್ತದೆ. ಪಕ್ಷಿಗಳು ಮತ್ತು ಮಂಗಗಳು ಸ್ನೇಹಿತರಾಗಿದ್ದಾರೆ. ಉಜಾಲ ಕಾಡಿನಿಂದ ಒಣ ಕಟ್ಟಿಗೆಯನ್ನು ತಂದು ಬಾಬಾರಿಗೆ ಅಡುಗೆ ಮಾಡುತ್ತಿದ್ದರು. ಒಂದು ದಿನ ಬಾಬಾ ಉಜಲಾಳಿಗೆ, ನೀನು ಬೇರೆ ಊರಿಗೆ ಭಿಕ್ಷೆ ಬೇಡಲು ಹೋಗಬೇಕು. ಈ ಕುಟೀರದಲ್ಲಿ ನಿನಗಾಗಿ ಎಲ್ಲಾ ವ್ಯವಸ್ಥೆಗಳನ್ನು ನಾನು ಮಾಡಿದ್ದೇನೆ.
ನೀನು ಎಲ್ಲಿಗೂ ಹೋಗಬೇಕಾಗಿಲ್ಲ, ಈ ಕೋತಿ ನಿನ್ನ ಜೊತೆಯೇ ಇರುತ್ತದೆ. ನಿನ್ನನ್ನು ನೋಡಿಕೊಳ್ಳಲು ನಾನು ಅದನ್ನು ಇಲ್ಲಿ ಬಿಡುತ್ತಿದ್ದೇನೆ. ಈ ಕೋತಿಗಳು ನಿನಗೆ ಕಾಡಿನಿಂದ ಕಟ್ಟಿಗೆ ಮತ್ತು ನದಿಯಿಂದ ನೀರು ತರುತ್ತವೆ. ನೀನು ಅಡುಗೆ ಮಾಡಬೇಕಷ್ಟೇ ಎಂದು ಹೇಳಲು ಪ್ರಾರಂಭಿಸಿದರು. ಇದನ್ನು ಹೇಳಿದ ನಂತರ ಸಾಧುಬಾಬಾ ಅಲ್ಲಿಂದ ಹೊರಟು ಹೋದರು. ಈಗ ಆ ಗುಡಿಸಲಿನಲ್ಲಿ ಉಜಾಲಾ ಒಬ್ಬಳೇ ಉಳಿದಿದ್ದಳು. ಈಗ ಸಾಧುಬಾಬಾನಂತೆ ಅವಳು ಕೂಡ ಗುಡಿಸಲಿನಲ್ಲಿ ಕುಳಿತು ಶಿವನನ್ನು ಪೂಜಿಸುತ್ತಿದ್ದಳು. ಕೋತಿಗಳು ಮತ್ತು ಅವುಗಳ ಮಕ್ಕಳು ಅವಳ ಸುತ್ತಲೂ ಕುಳಿತು ಆ ಮಂತ್ರಗಳನ್ನು ಪಠಿಸಿದರು. ಸಂಜೆ ಉಜಾಲಾ ಆಹಾರ ತಯಾರಿಸುತ್ತಿದ್ದಾಗ, ಭೋಲೆನಾಥ ಸ್ವಾಮಿಯನ್ನು ಪೂಜಿಸುವುದರಲ್ಲಿ ನಿರತರಾಗಿದ್ದಾಗ ಒಂದು ಮರಿ ಕೋತಿ ಬಂದು ಬೇಯಿಸುತ್ತಿದ್ದ ಸಂಪೂರ್ಣ ಆಹಾರವನ್ನು ಹಾಳು ಮಾಡಿತು. ಪೂಜೆ ಮುಗಿಸಿ ಉಜಾಲಾ ಎದ್ದಾಗ ಎಲ್ಲಾ ಆಹಾರ ಹಾಳಾಗಿರುವುದನ್ನು ಕಂಡಳು. ಆಗ ಆ ಹುಡುಗಿ ಹೇಳಿದಳು, ನೀನು ತುಂಬಾ ಕೆಟ್ಟ ವ್ಯಕ್ತಿ. ಎಲ್ಲವನ್ನೂ ನೀನೊಬ್ಬನೇ ತಿಂದುಬಿಟ್ಟೆ. ನೀನು ಇತರ ಬಗ್ಗೆ ಕಾಳಜಿ ವಹಿಸಲಿಲ್ಲ. ಉಜಾಲಾ ಹೇಳಿದಳು, ನೀನು ತುಂಬಾ ಕೆಟ್ಟ ವ್ಯಕ್ತಿ. ಎಲ್ಲವನ್ನೂ ನೀನೇ ತಿಂದುಬಿಟ್ಟೆ. ನೀನು ಇತರ ಬಗ್ಗೆ ಕಾಳಜಿ ವಹಿಸುತ್ತಿರಲಿಲ್ಲ. ಕೋತಿಯು ಅವನನ್ನು ತುಂಬಾ ಕೆಟ್ಟದಾಗಿ ಹೊಡೆದಿದ್ದರಿಂದ ಅದು ಕೋಪಗೊಂಡಿತು. ನಂತರ ಕೋತಿ ಬೆಂಕಿಯ ಮೇಲೆ ನೀರು ಸುರಿದು ನಂದಿಸಿತು. ಇದನ್ನೆಲ್ಲ ನೋಡಿ ಉಜಾಲಾ ಬೇಸರಗೊಂಡಳು ಮತ್ತು ಈಗ ಬೆಂಕಿಯನ್ನು ಮುಟ್ಟುವುದು ತುಂಬಾ ಕಷ್ಟ. ಅವಳು ಯೋಚಿಸಿದಳು, ಈಗ ನಾನು ಬೆಂಕಿಯನ್ನು ಹೇಗೆ ಹೊತ್ತಿಸಲಿ? ಇಡೀ ದಿನ ಹೀಗೆ ಕಳೆಯಿತು. ಈಗ ಉಜಾಲಾಳಿಗೆ ತುಂಬಾ ಹಸಿವಾಗಿತ್ತು. ಕೋತಿಗಳು ಮತ್ತು ಅವಳ ಮಕ್ಕಳು ಏನನ್ನೂ ತಿನ್ನಲಿಲ್ಲ. ಈಗ ಕೋತಿಗೆ ತುಂಬಾ ವಿಷಾದವಾಯಿತು. ನಾನೇ ಬೆಂಕಿಯನ್ನು ನಂದಿಸಿದೆ, ಅದಕ್ಕೆ ನಾವೆಲ್ಲರೂ ಹಸಿವಿನಿಂದ ಬಳಲುತ್ತಿದ್ದೇವೆ, ಅವಳು ಯೋಚಿಸಿದಳು. ಕೊನೆಗೆ ಉಜಾಲಾ ಗುಡಿಸಲಿನಿಂದ ಹೊರಬಂದಳು. ಇನ್ನೊಂದು ಗುಡಿಸಲಿನಿಂದ ಹೊಗೆ ಬರುವುದನ್ನು ನೋಡಿ ಅಲ್ಲಿಗೆ ಹೋದಳು. ಆ ಗುಡಿಸಲಿನೊಳಗೆ ಒಬ್ಬ ರಾಕ್ಷಸ ವೃದ್ಧೆ ಇದ್ದಳು. ಆ ವೃದ್ಧೆಗೂ ಒಬ್ಬ ಮಗನಿದ್ದನು. ಅವನು ದೊಡ್ಡ ನರಭಕ್ಷಕ. ಅವರಿಗೆ ಮಾನವ ವಾಸನೆ ಬಂದ ತಕ್ಷಣ ಅವರಿಗೆ ತಿಳಿಯುತ್ತಿತ್ತು. ಅವರು ಉಜಾಲಾಳನ್ನು ನೋಡಿದಾಗ ವೃದ್ಧೆಯ ಬಾಯಲ್ಲಿ ನೀರು ಬಂತು ಮತ್ತು ಅವಳು ತನ್ನ ಆಲೋಚನೆಗಳಲ್ಲಿ ಆ ಉಜಾಲಾಳನ್ನು ತಿನ್ನಲು ಬಯಸುತ್ತಿದ್ದಳು. ಈ ಸಮಯದಲ್ಲಿ ನನ್ನ ಮಗ ಮನೆಯಲ್ಲಿದ್ದರೆ ಚೆನ್ನಾಗಿರುತ್ತಿತ್ತು. ಅವನು ಈ ಹುಡುಗಿಯನ್ನು ಎಂದಿಗೂ ಬಿಡುವುದಿಲ್ಲ, ಅವಳು ಯೋಚಿಸಿದಳು. ನನ್ನ ಮಗ ಬರುವವರೆಗೂ ನಾನು ಈ ಹುಡುಗಿಯನ್ನು ಇಲ್ಲಿಯೇ ಇಡಬೇಕು ಎಂದು ಮುದುಕಿ ಭಾವಿಸಿದಳು. ಆಗ ಮುದುಕಿ ಉಜಾಲಾಳ ಹತ್ತಿರ ಬಂದು, ಬಾ ತಾಯಿ, ನೀನು ಹೀಗೆ ಬಂದಿದ್ದೀಯಾ? ನೀವು ಎಲ್ಲಿಂದ ಬಂದಿದ್ದೀರಿ? ಅವಳು ಕೇಳಿದಳು. ನಾನು ನನ್ನ ತಂದೆಯ ಪ್ರೀತಿಯ ಮಗಳು. ಈ ಸಮಯದಲ್ಲಿ ಅವನು ಭಿಕ್ಷೆ ಬೇಡಲು ದೂರದ ಹಳ್ಳಿಗೆ ಹೋಗಿದ್ದಾನೆ. ನಾನು ಮನೆಯಲ್ಲಿ ಒಬ್ಬಂಟಿಯಾಗಿದ್ದೇನೆ. ಒಂದು ತುಂಟ ಕೋತಿ ಒಲೆಯ ಮೇಲಿನ ಬೆಂಕಿಯನ್ನು ನಂದಿಸಿದೆ. ದಯವಿಟ್ಟು ನನಗೆ ಸ್ವಲ್ಪ ಊರುವಲು ಕೊಡಿ. ನಾನು ಅದನ್ನು ತೆಗೆದುಕೊಂಡು ಒಲೆ ಹೊತ್ತಿಸುತ್ತೇನೆ. ಅವಳು ಅಡುಗೆ ಮಾಡಬೇಕು ಅಂದಳು, ಆದರೆ ಪ್ರತಿಯಾಗಿ ನೀನು ನನಗಾಗಿ ಏನಾದರೂ ಮಾಡಬೇಕು ಎಂದಳು. ಆ ಮುದುಕಿ ಹೇಳಿದಳು, ನಾನು ಮುದುಕಿ, ನನಗೆ ಮನೆಗೆಲಸ ಮಾಡಲು ಬರುವುದಿಲ್ಲ. ನನ್ನ ಮಗ ಬರುತ್ತಿದ್ದಾನೆ. ಅವನಿಗೆ ತುಂಬಾ ಹಸಿವಾಗಿದೆ. ಮತ್ತೊಂದೆಡೆ ಸ್ವಲ್ಪ ರಾಗಿ ಇದೆ. ನೀವು ಅದನ್ನು ಪುಡಿ ಮಾಡಿ ನನಗೆ ಕೊಡಬೇಕು. ಉಜಾಲಾ, ಅಮ್ಮ, ನನಗೆ ಸ್ವಲ್ಪ ಬೆಂಕಿ ಕೊಡಿ ಎಂದಳು. ಮಗು ಮನೆಯಿಂದ ಹೊರಗೆ ಹೋಗದಂತೆ ನೋಡಿಕೊಳ್ಳಲು ಉಜಾಲಾ ವೃದ್ಧ ಮಹಿಳೆಯನ್ನು ಕೇಳಿದಳು. ನೀನು ತುಂಬಾ ಒಳ್ಳೆಯ ಹುಡುಗಿ. ನನ್ನ ಮನೆ ಎಷ್ಟು ಕೊಳಕಾಗಿದೆ ನೋಡು. ದಯವಿಟ್ಟು ಯೋಚಿಸದೆ ನನ್ನ ಮನೆಯನ್ನು ಸ್ವಚ್ಛಗೊಳಿಸಿ ಎಂದು ವೃದ್ಧೆ ಹೇಳಿದಳು. ಉಜಾಲಾ ತಕ್ಷಣ ಪೊರಕೆ ಹಿಡಿದು ಇಡೀ ಮನೆಯನ್ನು ಬೇಗನೆ ಸ್ವಚ್ಛಗೊಳಿಸಿದಳು. ಅವಳು ಎಷ್ಟೇ ಕೆಲಸ ಮಾಡಿದರೂ ಅವಳ ಮಗ ಮನೆಗೆ ಬೇಗ ಏಕೆ ಬರಲಿಲ್ಲ? ಅವನು ಇವತ್ತು ಏಕೆ ತಡವಾಗಿ ಬಂದನೆಂದು ನನಗೆ ಗೊತ್ತಿಲ್ಲ. ಈ ಹುಡುಗಿಗೆ ಬೇರೆ ಯಾವ ನೆಪಗಳನ್ನು ಹೇಳಿ ಮನೆಯಲ್ಲಿಯೇ ಇಟ್ಟುಕೊಳ್ಳಬೇಕೆಂದು ನನಗೆ ಅರ್ಥವಾಗುತ್ತಿಲ್ಲ. ಈ ಸಮಯದಲ್ಲಿ ಉಜಾಲಾ ಮತ್ತೆ ವೃದ್ಧೆಯ ಬಳಿಗೆ ಬಂದು, ಅಮ್ಮ, ನಾನು ನಿಮ್ಮ ಮನೆ ಕೆಲಸವನ್ನೆಲ್ಲ ಮಾಡಿದ್ದೇನೆ. ಈಗ ನನಗೆ ಬೆಂಕಿ ಕೊಡಿ. ನಾನು ನನ್ನ ಮನೆಗೆ ಹೋಗಬೇಕು ಎಂದು ಹೇಳಿದಳು. ಇದಕ್ಕೆ ಆ ವೃದ್ಧೆ, ನೀನು ನಿಜವಾಗಿಯೂ ಎಲ್ಲ ಕೆಲಸ ಮಾಡಿದ್ದೀಯಾ? ನನಗಾಗಿ ಇನ್ನೊಂದು ಕೆಲಸ ಮಾಡಬಲ್ಲಿಯಾ ಎಂದಳು. ಅವಳು ಅದನ್ನು ತರಬಹುದೇ ಎಂದು ಕೇಳಿದಳು. ಉಜಾಲಾ ತಕ್ಷಣ ಮಡಕೆ ಹಿಡಿದು ನದಿಯಿಂದ ನೀರು ತಂದಳು. ಈಗ ಅವಳು ಆ ವೃದ್ಧೆಗೆ ಹೇಳಿದಳು, ಅಮ್ಮ, ಈಗ ನಾನು ಈ ಮನೆಗೆ ಹೋಗುತ್ತೇನೆ, ಏಕೆಂದರೆ ತುಂಬಾ ತಡವಾಗಿದೆ. ಬೆಂಕಿ ಕೊಡಬೇಡ. ಅವಳು ಹೇಳಿದಳು, ಅಮ್ಮ, ನೀನು ತುಂಬಾ ಒಳ್ಳೆಯವಳು. ಈ ಬೆಂಕಿ ಮತ್ತು ಸ್ವಲ್ಪ ಕಾಳು ತೆಗೆದುಕೋ. ಮುದುಕಿ ಹೇಳಿದಳು. ಉಜಾಲಾ ಹಾಗೆಯೇ ಮಾಡಿದಳು. ಅವಳು ತನ್ನ ಗುಡಿಸಲಿಗೆ ನಡೆದಳು. ಈಗ ಉಜಾಲಾ ತಕ್ಷಣ ಬೆಂಕಿ ಹಚ್ಚಿ ಆಹಾರವನ್ನು ಸಿದ್ಧಪಡಿಸಿದಳು. ಮೊದಲು
ಅವಳು ಕೋತಿ ಮತ್ತು ಅದರ ಮಕ್ಕಳಿಗೆ ಆಹಾರವನ್ನು ನೀಡಿದಳು. ನಂತರ ಅವಳು ಆಹಾರವನ್ನು ತಾನೇ ತಿಂದಳು. ಉಜಲ ತನ್ನ ಮಗನಿಗೆ ನೀನು ಆ ದಾರಿಯಲ್ಲಿ ಹೋಗಿದ್ದೀಯಾ ಎಂದು ಕೇಳಿದಳು. ಮುದುಕಿ ತಕ್ಷಣ ತನ್ನ ಮಗನನ್ನು ಗದರಿಸಲಾರಂಭಿಸಿದಳು ಮತ್ತು ಇಂದು ನೀನು ಎಲ್ಲಿಗೆ ಹೋಗಿದ್ದೀಯಾ ಕೇಳಿದಳು. ನಮ್ಮ ಮನೆಗೆ ಒಳ್ಳೆಯ ಬೇಟೆ ಬಂದಿತು. ನಾನು ನಿನ್ನನ್ನು ಹುಡುಕುತ್ತಿದ್ದೆ. ನೀವು ಬರಲಿಲ್ಲ. ನೀವು ಈಗಷ್ಟೇ ಹೊರಟು ಹೋಗಿದ್ದೀರಿ. ನಾನು ಅವಳಿಗೆ ಸ್ವಲ್ಪ ಕಾಳು ಕೂಡ ಕೊಟ್ಟೆ. ಈಗ ನೀನು ಹೋಗಿ ಆ ಹುಡುಗಿಯನ್ನು ಕರೆದುಕೊಂಡು ಬಾ. ಈ ಜೋಳವನ್ನು ಹಿಂಬಾಲಿಸು. ಅವನು ಹೋಗಿ ನನ್ನ ಹಿಂದೆ ಹೋಗುವ ಎಂದು ಹೇಳಿದಾಗ ಅವನು ಅವಳನ್ನು ಹಿಂಬಾಲಿಸಿದನು. ಈಗ ಅವನು ಕಾಡಿನ ಬಳಿಯಿದ್ದ ಒಂದು ಮರದ ಬಳಿಗೆ ಹೋದನು. ಅವನು ಸುತ್ತಲೂ ನೋಡಿದಾಗ ಒಂದು ನಾಯಿಯನ್ನು ನೋಡಿದನು. ಅವನು ಕುಟೀರದ ಬಾಗಿಲನ್ನು ಜೋರಾಗಿ ಬಡಿದು ಬಾಗಿಲು ತೆರೆದನು. ನಾನು ನಿಮ್ಮ ತಂದೆಯನ್ನು ನೋಡಲು ಬಂದಿದ್ದೇನೆ. ನಾನು ನಿಮಗಾಗಿ ಕೆಲವು ವಸ್ತುಗಳನ್ನು ತಂದಿದ್ದೇನೆ. ಆದರೆ ಉಜಲ ಆಹಾರವನ್ನು ತಿಂದು ಊಟ ಮಾಡಿದ ನಂತರ ನಿದ್ರೆಗೆ ಜಾರಿದಳು. ಬಾಗಿಲು ತಟ್ಟುವ ಶಬ್ದ ಅವಳಿಗೆ ಕೇಳಿಸಲಿಲ್ಲ. ಈಗ ನರಭಕ್ಷಕ ತುಂಬಾ ಕೋಪಗೊಂಡನು. ಅವನು ಕೋಪದಿಂದ ಬಾಗಿಲನ್ನು ಬಡಿಯಲು ಪ್ರಾರಂಭಿಸಿದನು. ಆದರೆ ಗುಡಿಸಲಿನ ಬಾಗಿಲುಗಳು ಕಬ್ಬಿಣದ ಸರಳುಗಳಿಂದ ಬಲವಾಗಿರುವುದರಿಂದ ಅವನು ಅವುಗಳನ್ನು ಮುರಿಯಲು ವಿಫಲನಾದನು. ನರಭಕ್ಷಕನ ಒಂದು ಬೆರಳು ಮತ್ತೆ ಕಬ್ಬಿಣದ ಸರಳುಗಳಲ್ಲಿ ಸಿಲುಕಿಕೊಂಡಿತ್ತು. ಅದು ಸಿಕ್ಕಿಹಾಕಿಕೊಂಡಿತ್ತು. ಬೆಳಿಗ್ಗೆ ಗುಡಿಸಲಿನ ಬಾಗಿಲು ತೆರೆದಾಗ ನರಭಕ್ಷಕನ ಬೆರಳು ಉಜಾಲನ ಕೈಯನ್ನು ಚುಚ್ಚಿತು. ಉಜಾಲ ನೋವಿನಿಂದ ಕಿರುಚಲು ಪ್ರಾರಂಭಿಸಿದಳು. ನಿಧಾನವಾಗಿ ಉಗುರಿನ ವಿಷವು ಉಜಾಲಾಳ ದೇಹದಾದ್ಯಂತ ಹರಡಿತು. ಆದ್ದರಿಂದ ಅವಳು ಸ್ಥಳದಲ್ಲೇ ಪ್ರಜ್ಞೆ ತಪ್ಪಿ ಕೆಳಗೆ ಬಿದ್ದಳು. ಈಗ ಕೋತಿಗಳು ಮತ್ತು ಕೋತಿ ಮರಿಗಳು ಅವಳ ಸುತ್ತಲೂ ಒಟ್ಟುಗೂಡಿದವು ಮತ್ತು ಅಳಲು ಪ್ರಾರಂಭಿಸಿದವು. ಕೋತಿಗಳು ಕೆಲವೊಮ್ಮೆ ಅವಳ ತಲೆಯನ್ನು ಒತ್ತಿದವು ಮತ್ತು ಕೆಲವೊಮ್ಮೆ ಅವಳ ಪಾದಗಳನ್ನು ಮಸಾಜ್ ಮಾಡಿದವು. ಆದರೆ ಉಜಲ ಎಚ್ಚರಗೊಳ್ಳಲಿಲ್ಲ. ನಂತರ ಕೆಲವು ಜನರು ಕುದುರೆಯ ಮೇಲೆ ಬಂದರು. ಅವರಲ್ಲಿ ಒಬ್ಬರು ರಾಜ ಮತ್ತು ಇನ್ನೊಬ್ಬರು ಬೇಟೆಯಾಡಲು ಹೋಗುತ್ತಿದ್ದ ಅವನ ಮಂತ್ರಿಗಳು ಮತ್ತು ಆಸ್ಥಾನಿಕರು ಮತ್ತು ಅಲ್ಲಿಯೇ ನಿಂತರು. ರಾಜನು ತನ್ನ ಮಂತ್ರಿಗೆ ಇಲ್ಲಿಯೇ ಬಿಡಾರ ಹೂಡಲು ಆದೇಶಿಸಿದನು. ರಾಜನ ಕಣ್ಣುಗಳು ಗುಡಿಯ ಮೇಲೆ ಬಿದ್ದಾಗ ಅವನು ಮಂತ್ರಿಗೆ ಈ ಗುಡಿಯೊಳಗೆ ಹೋಗಿ ಏನಾಯಿತು ಎಂದು ನೋಡಲು ಹೇಳಿದನು. ಗುಡಿಸಲಿನ ಬಾಗಿಲು ಈಗಾಗಲೇ ತೆರೆದಿದೆ ಎಂದು ಅವರು ಹೇಳಿದರು. ಆದರೆ ಒಳಗೆ ಒಬ್ಬ ಸುಂದರ ಹುಡುಗಿ ಪ್ರಜ್ಞಾಹೀನನಾಗಿ ಮಲಗಿರುವುದನ್ನು ನೋಡಿದರು. ಅವಳು ಅವನ ಪಕ್ಕದಲ್ಲಿ ಕುಳಿತು ಅಳುತ್ತಿದ್ದಾಳೆ ಎಂದು ಅವನು ಹೇಳಿದನು. ಇದನ್ನು ಕೇಳಿ ರಾಜನಿಗೆ ತುಂಬಾ ಆಶ್ಚರ್ಯವಾಯಿತು ಮತ್ತು ಏನು ವಿಷಯ ಎಂದು ಕೇಳಿದನು. ರಾಜನು ಮಂತ್ರಿಗೆ ಹುಡುಗಿಯನ್ನು ಗುಡಿಸಲಿನಿಂದ ಹೊರಗೆ ಕರೆತರಲು ಆದೇಶಿಸಿದನು. ಹುಡುಗಿಯನ್ನು ಹೊರಗೆ ತಂದ ನಂತರ ಅವನು ಅವಳನ್ನು ಪರೀಕ್ಷಿಸಿದಾಗ ಅವಳು ಇನ್ನೂ ಉಸಿರಾಡುತ್ತಿದ್ದಾಳೆ ಎಂದು ಕಂಡುಕೊಂಡನು. ಆ ಹುಡುಗಿಯು ತುಂಬಾ ಸುಂದರವಾಗಿದ್ದಳು. ಅವಳು ಸುಂದರಿ ಎಂದು ಅವನು ಕೇಳಿದನು. ಆಗ ರಾಜನ ಕಣ್ಣುಗಳು ಹುಡುಗಿಯ ಅಂಗೈಯ ಮೇಲೆ ಬಿದ್ದವು. ಅವಳ ಕೈಗೆ ಅಪಾಯಕಾರಿ ಮೊಳೆ ಚುಚ್ಚುವುದನ್ನು ಅವನು ನೋಡಿದನು. ಹುಡುಗಿ ತನ್ನ ಅಂಗೈಯಿಂದ ಉಗುರು ತೆಗೆದ ತಕ್ಷಣ ಹುಡುಗಿ ಎದ್ದಳು. ರಾಜನು, ನಾನು ಈ ರಾಜ್ಯದ ರಾಜ ಮತ್ತು ನಾನು ನಿನ್ನ ಜೀವವನ್ನು ಉಳಿಸಿದೆ ಎಂದು ಹೇಳಿದನು. ಈಗ ಹೇಳು, ನೀನು ಯಾರು? ನೀವು ಯಾಕೆ ಇಲ್ಲಿ ಒಬ್ಬಂಟಿಯಾಗಿ ಇದ್ದೀರಿ? ರಾಜ ಕೇಳಿದ. ಈ ಕೋತಿಗೂ ನಿಮಗೂ ಏನು ಸಂಬಂಧ? ಅವನು ಕೂಡ ಕೇಳಿದ. ಅವಳು ನಿನಗಾಗಿ ಅಳುತ್ತಿದ್ದಾಳ. ಮಹಾರಾಜ, ನಾನು ಸಾಧು ಬಾಬಾನ ಮಗಳು. ಈ ಕೋತಿಗಳು ನನ್ನ ಬಾಲ್ಯದ ಒಡನಾಡಿಗಳು. ನನ್ನ ತಂದೆ ಭಿಕ್ಷೆ ಬೇಡಲು ಹಳ್ಳಿಗೆ ಹೋಗಿದ್ದಾರೆ. ಅವನು ಬೇಗ ಹಿಂತಿರುಗುತ್ತಾನೆ. ಅವಳು ಹೇಳಿದಳು, ನೀನು ತುಂಬಾ ಸುಂದರಿ. ರಾಜ ಹೇಳಿದ, ನೀನು ಬಯಸಿದರೆ ನಾನು ನಿನ್ನನ್ನು ನನ್ನ ಅರಮನೆಗೆ ಕರೆದುಕೊಂಡು ಹೋಗುತ್ತೇನೆ. ನಿಮ್ಮ ತಂದೆಯನ್ನು ಅಲ್ಲಿಗೆ ಕರೆಸಿ. ಈ ಕೋತಿಗೂ ನಾವು ಅದ್ಭುತವಾದ ಸ್ಥಳವನ್ನು ವ್ಯವಸ್ಥೆ ಮಾಡುತ್ತೇವೆ. ರಾಜ ಹೇಳಿದ, ಹುಡುಗಿ ಕಾಡಿನಲ್ಲಿ ಒಂಟಿಯಾಗಿರುವುದು ಒಳ್ಳೆಯದಲ್ಲ. ಹಾಗಾದರೆ ನನ್ನ ಜೊತೆ ಬಾ, ಉಜ್ಜಲ ಹೇಳಿದಳು. ತಕ್ಷಣ ರಾಜ ಮತ್ತು ಅವನ ಸಂಗಡಿಗರು ಕೋತಿಯೊಂದಿಗೆ ಅರಮನೆಯನ್ನು ತಲುಪಿದಾಗ ರಾಜನ ತಾಯಿ ಕೇಳಿದಳು, ನಯನ, ಈ ಹುಡುಗಿಯನ್ನು ಯಾವ ಸಂಬಂಧದಲ್ಲಿ ಇಲ್ಲಿಗೆ ಕರೆತಂದಿದ್ದೀಯಾ? ಅವಳು ಹೇಳಿದಳು, ನೀನು ಅವಳನ್ನು ಹೀಗೆ ಕರೆತಂದರೆ ಜನರು ಹೇಗೆ ಮಾತನಾಡುತ್ತಾರೋ ಗೊತ್ತಿಲ್ಲ. ಆಗ ಹುಡುಗಿಯ ಗೌರವ ಮತ್ತು ಖ್ಯಾತಿ ಮತ್ತೆ ಬರುತ್ತದೆ. ಕೆಲವು ದಿನಗಳ ನಂತರ ರಾಜ ಉಜಲಾಳನ್ನು ಮದುವೆಯಾದನು. ಈಗ ಉಜಲ ರಾಣಿಯಾಗಿದ್ದಾಳೆ. ರಾಜನು ಉಜಲಾಳನ್ನು ಪ್ರೀತಿಸುತ್ತಿದ್ದನು ಮತ್ತು ಅವಳನ್ನು ತುಂಬಾ ಪ್ರೀತಿಸುತ್ತಿದ್ದನು. ಅವಳನ್ನು ನೋಡಿಕೊಳ್ಳುವವನು ಈಗ ಅವಳನ್ನು ನೋಡಿಕೊಳ್ಳಲು ಒಬ್ಬ ಸೇವಕಿಯನ್ನು ನೇಮಿಸಿಕೊಂಡಿದ್ದಾನೆ. ಸೇವಕಿ ವಯಸ್ಸಾದವಳು. ಅವಳು ಉಜಲಾಳನ್ನು ತುಂಬಾ ಇಷ್ಟಪಡುತ್ತಾಳೆ. ನಿನ್ನ ಮಲತಾಯಿಯೊಂದಿಗೆ ಹೆಚ್ಚು ಮಾತನಾಡಬೇಡ, ಅವಳು ತುಂಬಾ ಕುತಂತ್ರಿ. ಅವಳು ಹಾಗೆ ಹೇಳಬೇಡ ಅಮ್ಮ, ಅವಳು ನನ್ನನ್ನು ನೋಡಿಕೊಳ್ಳುತ್ತಾಳೆ. ನಾನು ರಾಣಿ. ಅವಳಿಗೆ ನನ್ನ ಮೇಲೆ ಯಾಕೆ ಅಸೂಯೆ ಎಂದಳು. ಸೇವಕ ಕೇಳಿದ.
ನಂತರ ಉಜಾಲ ಆಗಾಗ್ಗೆ ತನ್ನ ಮಲತಾಯಿಯ ಕೋಣೆಗೆ ಹೋಗಿ ಅವಳೊಂದಿಗೆ ಬಹಳಷ್ಟು ಮಾತನಾಡುತ್ತಿದ್ದಳು. ಒಂದು ದಿನ ಅವರು ಅರಮನೆಯ ಹೊರಗೆ ನಿಂತಿದ್ದರು. ಉಜಾಲ ಜೊತೆಗೊಂದು ಕೋತಿ ಇತ್ತು. ಆಗ ಅವಳ ಮಲತಾಯಿ, ಉಜಲ, ನೀನು ತುಂಬಾ ಸುಂದರಿ. ನೀನು ಆಭರಣ ಧರಿಸಿದಾಗ ಇನ್ನೂ ಸುಂದರವಾಗಿ ಕಾಣುತ್ತೀಯಾ? ನದಿಗೆ ಹೋಗಿ ನೀರಿನಲ್ಲಿ ನೋಡು. ಆಗ ನೀನು ಎಷ್ಟು ಸುಂದರಿ ಎಂದು ನಿನಗೆ ತಿಳಿಯುತ್ತದೆ ಎಂದಳು. ಉಜಾಲ ತನ್ನ ಮಲತಾಯಿಯೊಂದಿಗೆ ನಡೆಯಲು ಪ್ರಾರಂಭಿಸಿದಳು. ಆದರೆ ಕೋತಿ ಉಜಲಾಳನ್ನು ತಡೆಯಲು ಪ್ರಯತ್ನಿಸಿತು. ಅವಳು ತನ್ನ ಸೀರೆಯನ್ನು ಹಲ್ಲುಗಳಿಂದ ಎಳೆಯಲು ಪ್ರಾರಂಭಿಸಿದಳು. ಆದರೆ ಉಜಾಲನಿಗೆ ಕೋತಿಯ ಮೇಲೆ ಕೋಪ ಬಂತು. ಅವಳು ಕೋತಿಗೆ, ಇಲ್ಲಿಂದ ಹೋಗು. ನಿನಗೆ ಏನಾಯಿತು ಎಂದಳು. ಅವಳು ಮತ್ತೆ ತನ್ನ ಮಲತಾಯಿಯೊಂದಿಗೆ ನಡೆಯಲು ಪ್ರಾರಂಭಿಸಿದಳು. ಅವಳು ನದಿಯ ಮುಂದೆ ನಿಂತು ತನ್ನನ್ನು ತಾನು ನೋಡಿಕೊಂಡಳು ಸಂತೋಷದಿಂದ. ಈ ಸಮಯದಲ್ಲಿ ಆಕೆಯ ಮಲತಾಯಿ ಇದೇ ಒಳ್ಳೆಯ ಸಮಯ ಎಂದು ಭಾವಿಸಿ ಉಜಾಳನ್ನು ನದಿಗೆ ತಳ್ಳಿದಳು. ಉಜಾಲಾಳಿಗೆ ಈಜಲು ಬರುತ್ತಿರಲಿಲ್ಲ. ಉಜಾಲ ಕಿರುಚಿದಾಗ ಉಜಾಲಾಳ ಮಲತಾಯಿ ಅಲ್ಲಿಂದ ಓಡಿಹೋಗಿ ತನ್ನ ಅರಮನೆಗೆ ಬಂದಳು. ರಾಜ ಹಿಂತಿರುಗಿದಾಗ ಅವನು ಉಜಲನನ್ನು ಹುಡುಕಲು ಪ್ರಾರಂಭಿಸಿದನು. ಅವಳು ಎಲ್ಲಿಯೂ ಸಿಗದಿದ್ದಾಗ ಅವನು ತನ್ನ ಹಿರಿಯ ರಾಣಿಯ ಬಳಿಗೆ ಹೋಗಿ, ನನ್ನ ಉಜಾಲ ಎಲ್ಲಿದ್ದಾಳೆ? ನೀನು ಅವಳಿಗೆ ಏನೋ ತಪ್ಪು ಮಾಡಿದ್ದೀರಿ ಎಂದು ನಾನು ಭಾವಿಸುತ್ತೇನೆ ಎಂದು ಕೇಳಿದನು. ನಾನು ಅವಳಿಗೆ ಯಾವುದೇ ಹಾನಿ ಮಾಡಿಲ್ಲ. ಈ ಕೋತಿ ಉಜಲಾಳಿಗೆ ಏನಾದರೂ ಮಾಡಿರಬೇಕು. ಏಕೆಂದರೆ ಈ ಕೋತಿ ಯಾವಾಗಲೂ ಅವಳಿಗೆ ಅಂಟಿಕೊಳ್ಳುತ್ತದೆ. ರಾಜನು ಕೋತಿಯ ಮೇಲೆ ತುಂಬಾ ಕೋಪಗೊಂಡು ತನ್ನ ಮಂತ್ರಿಗೆ ಕೋತಿಯನ್ನು ಸರಪಳಿಯಿಂದ ಕಟ್ಟಿ ಒಂದು ಕೋಣೆಯಲ್ಲಿ ಬೀಗ ಹಾಕಲು ಆದೇಶಿಸಿದನು. ಆದರೆ ರಾಜನಿಗೆ ಮನಸ್ಸಿನ ಶಾಂತಿ ಸಿಗಲಿಲ್ಲ. ಅವನು ಉಜಾಲಾಳಿಗಾಗಿ ಅಳುತ್ತಿದ್ದನು. ರಾಜನು ಊಟ ಮಾಡುತ್ತಿರಲಿಲ್ಲ ಅಥವಾ ಕುಡಿಯುತ್ತಿರಲಿಲ್ಲ ಮತ್ತು ಕೋಣೆಯಿಂದ ಹೊರಗೆ ಬರಲು ಇಷ್ಟಪಡುತ್ತಿರಲಿಲ್ಲ. ಒಂದು ದಿನ ರಾಜನು ನದಿಯ ದಡಕ್ಕೆ ಹೋದಾಗ ನದಿಯಲ್ಲಿ ಕಮಲದ ಹೂವನ್ನು ನೋಡಿದನು. ರಾಜನು ಹೂವಿನ ಬಳಿಗೆ ಹೋದ ತಕ್ಷಣ ಹೂವು ರಾಜನಿಗೆ ನಮಸ್ಕರಿಸಿ ರಾಮ್ ರಾಮ್ ಎಂದು ಹೇಳಿತು. ರಾಜ ಹೂವಿನ ಜೊತೆ ಮಾತನಾಡಲು ಪ್ರಾರಂಭಿಸಿದನು. ನನ್ನ ಉಜಾಲ ನಿನಗೆ ಯಾಕೆ ನೆನಪಾಗುತ್ತದೆ? ಅವಳು ನಿನ್ನಂತೆಯೇ ಸುಂದರಿ ಮತ್ತು ಸೌಮ್ಯಳಾಗಿದ್ದಳು. ಅವಳು ಎಲ್ಲಿಗೆ ಹೋದಳೋ ಗೊತ್ತಿಲ್ಲ. ಅವನು ದುಃಖಿತನಾಗಿ ಅಲ್ಲಿಂದ ಹೊರಟು ಹೋದನು. ಈಗ ರಾಜನು ಆಗಾಗ್ಗೆ ನದಿಯ ಪಕ್ಕದಲ್ಲಿ ಕುಳಿತು ಹೂವಿನೊಂದಿಗೆ ಮಾತನಾಡುತ್ತಿದ್ದನು. ಇದು ರಾಣಿಗೆ ಅನುಮಾನ ತಂದಿತು. ಅವನು ಹೂವಿನೊಂದಿಗೆ ಮಾತನಾಡುತ್ತಿದ್ದಾನೆಂದು ತಿಳಿದಾಗ ಅವಳು ಒಬ್ಬ ಸೈನಿಕನನ್ನು ಕರೆದು ನದಿಯ ಮಧ್ಯದಲ್ಲಿ ಬೆಳೆದಿದ್ದ ದೊಡ್ಡ ಹೂವನ್ನು ಕತ್ತರಿಸಲು ಆದೇಶಿಸಿದಳು. ಆ ಸೈನಿಕನು ಅದನ್ನೇ ಮಾಡಿದನು. ಮರುದಿನ ರಾಜನು ನದಿಯ ದಡವನ್ನು ತಲುಪಿದಾಗ ಅವನಿಗೆ ಹೂವು ಕಾಣಿಸಲಿಲ್ಲ. ಆದರೆ ಆ ಪ್ರದೇಶದಲ್ಲಿ ಒಂದು ಸೇಬಿನ ಮರ ಬೆಳೆದಿತ್ತು. ಅದು ತುಂಬಾ ಸುಂದರವಾಗಿತ್ತು. ಅಲ್ಲಿ ಚಿಕ್ಕ ಚಿಕ್ಕ ಸುಂದರವಾದ ಹೂವುಗಳಿದ್ದವು. ಇದ್ದಕ್ಕಿದ್ದಂತೆ ಆ ಮರದ ಮೇಲೆ ಒಂದು ದೊಡ್ಡ ಸೇಬು ಕಾಣಿಸಿಕೊಂಡಿತು. ಅದು ಸಾಮಾನ್ಯ ಸೇಬು ಆಗಿತ್ತು. ಆ ಸೇಬನ್ನು ನೋಡಲು ಜನರು ದೂರದಿಂದ ಬಂದರು. ಆದರೆ ಆ ಮರವು ರಾಜನ ಪ್ರದೇಶದಲ್ಲಿದ್ದ ಕಾರಣ ಯಾರೂ ಅದರ ಬಗ್ಗೆ ಏನೂ ಮಾಡಲು ಸಾಧ್ಯವಾಗಲಿಲ್ಲ. ಮತ್ತೊಂದೆಡೆ ರೈತ ತನ್ನ ಮೊದಲ ಹೆಂಡತಿಯನ್ನು ಮನೆಯಿಂದ ಹೊರಗೆಸೆದನು. ಎರಡನೇ ಹೆಂಡತಿ ತಮ್ಮ ಮಗಳಿಗೆ ಬಹಳ ಪ್ರೀತಿಯಿಂದ ಪರಿ ಎಂದು ಹೆಸರಿಟ್ಟರು. ಆದರೆ ಅವಳಿಗೆ ಏನಾಯಿತು ಎಂದು ಯಾರಿಗೂ ತಿಳಿದಿರಲಿಲ್ಲ. ಆದ್ದರಿಂದ ಅವನು ಯಾವಾಗಲೂ ಅವಳನ್ನು ನೆನಪಿಸಿಕೊಳ್ಳುತ್ತಾ ಅಳುತ್ತಿದ್ದನು. ಅದಾದ ನಂತರ ಆ ರೈತ ಅವನಿಗೆ ಒಬ್ಬ ಮಗನನ್ನು ಕೊಟ್ಟನು. ಆದರೆ ಅವನು ತನ್ನ ಮಗಳನ್ನು ತುಂಬಾ ಮಿಸ್ ಮಾಡಿಕೊಳ್ಳುತ್ತಿದ್ದಾನೆಂದು ಭಾವಿಸಿದನು. ಒಂದು ದಿನ ರೈತನ ಹೆಂಡತಿ ಸುಸ್ತಾಗಿ ಹೊಲಕ್ಕೆ ಹೋಗುತ್ತಿದ್ದಳು. ಆದ್ದರಿಂದ ಅವಳು ತನ್ನ ಕೈಯಲ್ಲಿದ್ದ ಬುಟ್ಟಿಯನ್ನು ಪಕ್ಕಕ್ಕೆ ಇರಿಸಿ ಮರದ ಕೆಳಗೆ ಮಲಗಿ ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡೆದಳು. ಅವಳು ನಿದ್ರೆಗೆ ಜಾರಿದ ತಕ್ಷಣ ಒಂದು ದೊಡ್ಡ ಸೇಬು ಮುರಿದು ಅವಳ ಬುಟ್ಟಿಯೊಳಗೆ ಬಿದ್ದಿತು. ಅವಳು ಎಚ್ಚರವಾದಾಗ ಅವಳು ಹೆದರುತ್ತಿದ್ದಳು. ದೇವರೇ, ನಾನು ಈಗ ಏನು ಮಾಡಬೇಕು? ಯಾರಾದರೂ ಬುಟ್ಟಿಯಲ್ಲಿ ಸೇಬನ್ನು ನೋಡಿದರೆ ನಾನು ಕಳ್ಳನೆಂದು ಭಾವಿಸುತ್ತಾರೆ ಮತ್ತು ರಾಜನು ನನ್ನನ್ನು ಜೈಲಿಗೆ ಹಾಕುತ್ತಾನೆ. ಅವಳು ಯೋಚಿಸಿದಳು, ಇಂದು ನನಗೆ ಏನಾಗುತ್ತದೆ? ಅವಳು ಬುಟ್ಟಿಯನ್ನು ತೆಗೆದುಕೊಂಡು ಅದನ್ನು ತನ್ನ ಸೀರೆಯಿಂದ ಮುಚ್ಚಿ ತಕ್ಷಣ ಮನೆಗೆ ಬಂದಳು. ಅವಳು ರೈತನಿಗೆ, ಇಂದು ನನಗೆ ಒಂದು ವಿಚಿತ್ರ ಘಟನೆ ಸಂಭವಿಸಿದೆ ಎಂದು ಹೇಳಿದಳು. ಆಗ ರೈತ, ಹೌದು, ನೀವು ಬುಟ್ಟಿಯಲ್ಲಿ ಏನು ತಂದಿದ್ದೀರಿ ಎಂದು ಕೇಳಿದನು. ಆಗ ರೈತನ ಹೆಂಡತಿ ರೈತನಿಗೆ ನಡೆದದ್ದನ್ನೆಲ್ಲ ಹೇಳಿದಳು. ಅವಳು ತಕ್ಷಣ ಬುಟ್ಟಿಯಿಂದ ಬಟ್ಟೆಯನ್ನು ತೆಗೆದಳು. ಆದರೆ ಬುಟ್ಟಿಯಲ್ಲಿ ಸೇಬು ಇರಲಿಲ್ಲ. ಆದರೆ ಸೇಬಿನ ಬದಲಿಗೆ ಒಂದು ಚಿಕ್ಕ ಮಗು ಇತ್ತು. ಇದನ್ನು ನೋಡಿ ಗಂಡ ಹೆಂಡತಿ ತುಂಬಾ ಸಂತೋಷಪಟ್ಟರು. ರೈತನ ಹೆಂಡತಿ ತಕ್ಷಣ ಮಗುವನ್ನು ಬುಟ್ಟಿಯಿಂದ ಹೊರತೆಗೆದು, ನಾನು ಖಂಡಿತವಾಗಿಯೂ ತುಂಬಾ ಸುಂದರವಾದ ಮಗುವನ್ನು ಬೆಳೆಸುತ್ತೇನೆ ಎಂದು ಹೇಳಿದಳು. ಅವಳು ಮಗುವನ್ನು ಎತ್ತಿಕೊಂಡು ಎಲ್ಲೋ ಕೂರಿಸಿದಳು. ಅವಳು ಯುವತಿಯಾಗಿ ಬದಲಾದಳು.
ಇಲ್ಲಿ ಸಾಧುಬಾಬಾ ತನ್ನ ಗುಡಿಸಲಿಗೆ ಹಿಂತಿರುಗಿದನು, ಆದರೆ ಉಜಾಲ ಅಲ್ಲಿ ಇರಲಿಲ್ಲ, ಕೋತಿಗಳು ಇಲ್ಲದಿರುವುದನ್ನು ಅವನು ಗಮನಿಸಿದನು. ಈಗ ಉಜಾಲಾಳನ್ನು ಬಹಳ ಪ್ರೀತಿಯಿಂದ ಬೆಳೆಸಿದ ಸಾಧುಬಾಬಾ ಇಡೀ ಕಾಡಿನಲ್ಲಿ ಅವಳನ್ನು ಹುಡುಕಲು ಪ್ರಾರಂಭಿಸಿದನು, ಆದರೆ ಅವಳು ಎಲ್ಲಿಯೂ ಸಿಗಲಿಲ್ಲ. ನಂತರ ಬಾಬಾ ತಮ್ಮ ಮಗಳನ್ನು ಹುಡುಕುತ್ತಾ ಅರಮನೆಯನ್ನು ತಲುಪಿದರು. ರಾಜನ ದೃಷ್ಟಿ ಆ ಸಾಧುಬಾಬಾ ಮೇಲೆ ಬಿದ್ದಾಗ ರಾಜನು ತಕ್ಷಣ ಎದ್ದು ನಿಂತು, ಬಾಬಾ, ನೀವು ಹೇಗೆ ಬಂದಿರಿ ಎಂದು ಹೇಳಿ ಎಂದನು. ನಂತರ ಸಾಧುಬಾಬಾ ಇಡೀ ಕಥೆಯನ್ನು ವಿವರಿಸಿದರು. ಅವರು ತಮ್ಮ ಮಗಳನ್ನು ಕಾಡಿನಲ್ಲಿ ಕೋತಿಗಳ ಆರೈಕೆಯಲ್ಲಿ ಬಿಟ್ಟು ಹೊರಗೆ ಹೋಗಿದ್ದಾರೆ, ಆದರೆ ನಾನು ಹಿಂತಿರುಗಿದಾಗ ಮಗಳು ಅಲ್ಲಿ ಇಲ್ಲ ಎಂದು ಹೇಳಿದರು. ಇದನ್ನು ಕೇಳಿದ ರಾಜನಿಗೆ ಆಶ್ಚರ್ಯವಾಯಿತು, ಏಕೆಂದರೆ ಉಜಲಾ ಈ ಬಾಬಾನ ಮಗಳು ಎಂದು ಅವನಿಗೆ ತಿಳಿದಿತ್ತು. ನಂತರ ರಾಜನು ಇಡೀ ಘಟನೆಯನ್ನು ಬಾಬಾರಿಗೆ ವಿವರಿಸಿದನು. ಆಗ ಬಾಬಾ ಆಶ್ಚರ್ಯಚಕಿತರಾದರು. ನನ್ನ ಮಗಳಿಗೆ ತಂತ್ರ, ಮಂತ್ರ ಮತ್ತು ಜ್ಞಾನವನ್ನು ನಾನು ಕಲಿಸಿರುವುದರಿಂದ ಅವಳು ಸಾಯುವುದಿಲ್ಲ. ಅವಳು ತನ್ನನ್ನು ತಾನು ರಕ್ಷಿಸಿಕೊಳ್ಳಬಲ್ಲಳು ಮತ್ತು ಯಾವುದೇ ರಾಕ್ಷಸ ಶಕ್ತಿ ಅವಳಿಗೆ ಹಾನಿ ಮಾಡಲು ಸಾಧ್ಯವಿಲ್ಲ. ಈ ಕಾಯಿಲೆಯಿಂದ ಬಳಲುತ್ತಿರುವ ನನ್ನ ಮಗಳು ಮನುಷ್ಯನ ರೂಪದಲ್ಲಿರಲಿ ಅಥವಾ ಹಣ್ಣಿನ ರೂಪದಲ್ಲಿರಲಿ ಬದುಕಲು ಸಾಧ್ಯವಾಗುವುದಿಲ್ಲ. ಏಕೆಂದರೆ ಯಮರಾಜನ ಆಜ್ಞೆಯ ಹೊರತು ನನ್ನ ಮಗಳನ್ನು ಯಾರೂ ಕೊಲ್ಲಲು ಸಾಧ್ಯವಿಲ್ಲ. ಅವನು ರಾಜನಿಗೆ ಸಂಪೂರ್ಣ ಸತ್ಯವನ್ನು ಹೇಳಿದನು. ಅವಳು ನನ್ನ ಹೆಂಡತಿ, ನಾನು ಅವಳನ್ನು ಕರೆದುಕೊಂಡು ಹೋಗುತ್ತೇನೆ. ನಾನು ಮದುವೆಯಾದೆ, ಈಗ ಅವಳು ನನ್ನನ್ನು ಬಿಟ್ಟು ಹೋಗಿದ್ದಾಳೆ ಎಂದು ರಾಜ ಹೇಳಿದ. ಸಾಧುಬಾಬಾ ನೋವಿನಿಂದ ರಾಜನಿಗೆ ನನ್ನ ಮಗಳ ಭವಿಷ್ಯ ಏನಾಗುತ್ತದೆ ಎಂದು ತಿಳಿದಿಲ್ಲ ಎಂದು ಹೇಳಿದರು. ಮೊದಲು ಅವಳು ತನ್ನ ಹೆತ್ತವರಿಂದ ಬೇರ್ಪಟ್ಟಳು, ನಂತರ ಅವಳನ್ನು ಬೆಳೆಸಿದ ತಂದೆಯಿಂದ, ಮತ್ತು ಈಗ ಅವಳು ಪ್ರೀತಿಸಿದ ಗಂಡನಿಂದ ಬೇರ್ಪಟ್ಟಳು. ಸಾಧುಬಾಬಾ ತನ್ನ ತಂತ್ರ ಮತ್ತು ಮಾಂತ್ರಿಕ ಶಕ್ತಿಗಳಿಂದ ಧ್ಯಾನ ಮಾಡುತ್ತಿದ್ದ ಕೋಣೆಯನ್ನು ಸಾಧುಬಾಬಾರಿಗೆ ನೀಡಿದ್ದಕ್ಕಾಗಿ ರಾಜನು ದುಃಖಿತನಾದನು. ಒಂದು ಕಡೆ ಕೋತಿಗಳನ್ನು ಕಟ್ಟಿಹಾಕಿ ಅಳುವುದನ್ನು ಅವನು ನೋಡಿದನು. ಬಾಬಾ ತಕ್ಷಣ ರಾಜನಿಗೆ ಕೋತಿಯನ್ನು ಬಿಡಿಸಲು ಹೇಳಿದರು. ಕೋತಿಯನ್ನು ಬಿಡುಗಡೆ ಮಾಡಿದಾಗ ರಾಜನು ತನ್ನ ಬಟ್ಟೆಗಳನ್ನು ಹಿಡಿದು ಕೋತಿಯನ್ನು ಎಳೆಯಲು ಪ್ರಾರಂಭಿಸಿದನು. ವಾನರ ರಾಜನಿಗೆ ಕೋತಿಯ ಮೇಲೆ ಕೋಪ ಬಂತು, ಆದರೆ ಸಾಧುಬಾಬಾ ಹೇಳಿದ, ಈ ಬಾಯಿಯಿಲ್ಲದ ಕೋತಿ ನಿನಗೆ ಏನೋ ಹೇಳಲು ಪ್ರಯತ್ನಿಸುತ್ತಿದೆ. ನಂತರ ರಾಜನು ಎಲ್ಲಿಗೆ ಹೋದರೂ ಹೋದನು. ಕೊನೆಗೆ ಅವನು ಕೋತಿಯನ್ನು ಒಬ್ಬ ರೈತನ ಮನೆ ಬಾಗಿಲಿಗೆ ಕರೆದೊಯ್ದನು. ರೈತನ ಮನೆ ಬಾಗಿಲಿನ ಬಳಿ ಒಂದು ನೀರಿನ ಬಾವಿ ಇತ್ತು. ಅಲ್ಲಿ ಒಬ್ಬ ಹುಡುಗಿ ನೀರು ತುಂಬುತ್ತಿದ್ದಳು. ರಾಜನು ಅದನ್ನು